ರಂಗಭೂಮಿಯ ಆತ್ಮೀಯ ಸಹೋದರನಾಗಿದ್ದಂತಹ ರಾಜು ಇವತ್ತು ನಮ್ಮೊಂದಿಗಿಲ್ಲ. ರಾಜು ತಾಳಿಕೋಟೆ ಅಂತಲೇ ಗುರುತಿಸಿಕೊಂಡಿದ್ದಂತಹ ಒಬ್ಬ ಕಲಾವಿದ, ಒಬ್ಬ ಕಂಪನಿ ಮಾಲೀಕ, ಸಿನಿಮಾ ನಟ ಮತ್ತು ಧಾರವಾಡ ರಂಗಾಯಣದ ಅಧ್ಯಕ್ಷರು ಆಗಿದ್ದಂಥ ನನ್ನ ಸಹೋದರ ರಾಜು ತಾಳಿಕೋಟೆ ಇಲ್ಲ ಅನ್ನತಕ್ಕಂಥದ್ದು ಬಹಳ ಆಘಾತಕರ ಸಂಗತಿ. ನಮ್ಮೆಲ್ಲರಿಗೂ ಕೂಡ ಬಹಳ ನೆನಪುಗಳನ್ನು ಉಳಿಸಿ ಹೋಗಿರ್ತಕ್ಕಂಥ ಆತನ ಜೊತೆಯಲ್ಲಿ ಭಾಳಷ್ಟು ನಾಟಕಗಳನ್ನು ನಾನು ಸಹ ಮಾಡಿದ್ದೆ. ಅರ್ಶಿಣಗುಡಿ ಕಂಪನಿಯಲ್ಲಿ ಆತ ಕಂಡಕ್ಟರ್ ಆಗಿ ಮಾಡುವಾಗ ನಾನು ಖಾನಾವಳಿ ಚೆನ್ನಿಯಾಗಿ ಪಾತ್ರ ಮಾಡಿದ್ದೆ. ಮೊನ್ನೆ ಇನ್ನೊಬ್ಬ ತಯ್ಯಬು ಅಂತಕ್ಕಂಥ ನಟ ಕೂಡ ತೀರ್ಕೊಂಡ, ಅದನ್ನು ಕೂಡ ಮಾಡಿದ್ದ. ಭಾಳ ಜನಪ್ರಿಯವಾದಂತಹ ಕಲಾವಿದ. ಕೆಲವು ಪಾತ್ರಗಳಂತೂ ಆತನೇ ಮಾಡಲಿಕ್ಕೆ ಸಾಧ್ಯ ಅನ್ನುವಷ್ಟು ಮಟ್ಟಿಗೆ ಜನಪ್ರಿಯರಾಗಿದ್ದಂತಹ ಒಬ್ಬ ಕಲಾವಿದನ ನಾವು ಕಳ್ಕೊಂಡಿದ್ದೀವಿ. ಇವತ್ತು ವೃತ್ತಿ ರಂಗಭೂಮಿಯಲ್ಲಿ ಒಬ್ಬ ಕಲಾವಿದನಾಗಿ, ಬಹಳ ಮುಖ್ಯವಾಗಿ ಒಂದು ಕಂಪನಿಯಲ್ಲಿ ಕಲಾವಿದನಾಗಿ ದುಡಿದು ಒಬ್ಬ ಮಾಲೀಕನಾಗ್ತಕ್ಕಂಥದ್ದು ಬಹಳ ದೊಡ್ಡ ಸಾಧನೆ, ಬಹಳ ದೊಡ್ಡ ಸಾಧನೆ. ಜೊತೆಗೆ ಅನೇಕ ಕಲಾವಿದರು ತಮ್ಮ ಹೊಟ್ಟೆಪಾಡನ್ನು ನೋಡಿಕೊಂಡು, ಕಂಪನಿ ನೋಡಿಕೊಂಡು ಬದುಕೋದೇ ದುಸ್ತರ ಆಗಿರುವಂಥ ಈ ಸಂದರ್ಭದಲ್ಲಿ ಅವರ ಶ್ರೀಮತಿ ಪ್ರೇಮ ಅಂತೀವಿ ನಾವು, ಅವ್ರು ಹೇಳೋ ಹಾಗೆ ಉತ್ತಮವಾಗಿ ಮಕ್ಕಳನ್ನು ಸಾಕಿ ಹೆಂಡತಿಯರನ್ನು ನೋಡಿಕೊಂಡು ಮತ್ತು ಬದುಕಿಗೆ ದಾರಿಯನ್ನು ಮಾಡಿಕೊಟ್ಟು ಎಲ್ಲವನ್ನೂ ಕೂಡ ಸುಖವಾಗಿ ಕಂಡುಕೊಂಡು ಹೋಗಿದ್ದ ಅಂತಕ್ಕಂಥದ್ದೆಲ್ಲ ನಿಜಕ್ಕೂ ಕೂಡ ಈ ರೀತಿಯ ಬದುಕು ಕೂಡ ಅನೇಕ ಕಲಾವಿದರಿಗೆ ಮಾದರಿ ಬದುಕು ಅಂತ ನಾನು ಹೇಳಬಲ್ಲೆ. ಯಾಕಂದರೆ ಎಷ್ಟೋ ಜನ ಹೆಂಡತಿಯರಿಗೆ ಮತ್ತು ಮಕ್ಕಳಿಗೆ, ಕುಟುಂಬಕ್ಕೆ ಏನೂ ಆಧಾರ ಆಗ್ಲಾರ್ದೇ ಹೊರಟೋಗಿರ್ತಾರೆ. ಬಟ್ ಆತ ದುಡಿದು ಚೆನ್ನಾಗಿ ಆಧಾರನೂ ಮಾಡಬಹುದು. ಯಾರನ್ನು ಬೀದಿ ಪಾಲು ಮಾಡಲಿಲ್ಲ ಅಂತಕ್ಕಂಥದ್ದಿದೆಯಲ್ಲ, ನಿಜಕ್ಕೂ ಕೂಡ ಒಂದು ಕರ್ತವ್ಯ ಪ್ರಜ್ಞೆ, ಕುಟುಂಬದ ಕರ್ತವ್ಯ ಪ್ರಜ್ಞೆಯನ್ನು ಕೂಡ ಆತ ಮೆರೆದಿದ್ದಾನಲ್ಲ. ನಿಜಕ್ಕೂ ಕೂಡ ಆ ವಿಷಯದಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಆದರೆ ಆತ ಹೋಗುವಂತಹ ವಯಸ್ಸಲ್ಲ, ಭಾಳ ಸಣ್ಣ ವಯಸ್ಸು. ಇನ್ನೂ ಏನೆಲ್ಲ ಕನಸುಗಳನ್ನು ಕಟ್ಕೊಂಡಿದ್ದ ಜೀವನದಲ್ಲಿ, ಕಲೆಯ ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ಮಾಡಬೇಕು ಅಂಥೇಳಿ ಕನಸುಗಳನ್ನು ಕಟ್ಕೊಂಡಿದ್ದ. ಇದು ದುರಾದೃಷ್ಟ ಮತ್ತು ನಮ್ಮೆಲ್ಲರ ದೌರ್ಭಾಗ್ಯ ಅಂತ ಭಾವಿಸ್ತೇನೆ. ಆತ ನಮ್ಮೊಂದಿಗೆ ಇಲ್ಲ ಅನ್ನೋದಕ್ಕಿಂತಲೂ ಆತನ ನೆನಪುಗಳು ನಮ್ಮಲ್ಲಿ ಸಾಕಷ್ಟು ಇರೋದ್ರಿಂದ ರಂಗಭೂಮಿಗೆ ಅದು ಶಕ್ತಿಯಾಗಿ ಮೂಡಿಬರಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವನ ಆತ್ಮಕ್ಕೆ ಶಾಂತಿ ಕೋರಿ, ಅವರ ಕುಟುಂಬಕ್ಕೂ ಕೂಡ ಧೈರ್ಯ ಕೊಡುವಂಥ ಶಕ್ತಿ ಭಗವಂತನಲ್ಲಿ ಕೊಡಲಿ ಅಂತ ಕೇಳ್ಬೋದು.